ಇನ್ನೇನು ಕೆಲ ಹೊತ್ತಿನಲ್ಲೇ ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರ ಹಿರಿಯೂರಿನ ನೆಹರು ಮೈದಾನಕ್ಕೆ ಆಗಮಿಸಲಿದೆ. ಹೀಗಾಗಿ ಸ್ಥಳದಲ್ಲಿ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಅನೇಕ ಮಹಿಳೆಯರು ಸಹ ಈ ಒಂದು ನೆಹರು ಮೈದಾನಕ್ಕೆ ಬಂದಿದ್ದಾರೆ. ಈಗಾಗಲೇ ತಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಬಂದಿರತಕ್ಕಂಥ ಹೆಣ್ಮಕ್ಕಳು ಬಹುತೇಕರು ಕಣ್ಣೀರು ಹಾಕ್ತಾ ಇರತಕ್ಕಂಥದ್ದು, ಸುಧಾಕರನ್ನು ನೆನೆದು ಸಾಕಷ್ಟು ದುಃಖಿತರಾಗಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಇಲ್ಲಿ ಈ ಒಂದು ನೆಹರು ಮೈದಾನಕ್ಕೆ ಬೆಳಗಿನಿಂದಲೂ ಸಹ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈಗ ಅರ್ಧ ಗಂಟೆಯಿಂದ ಏನಂತಂದರೆ ಸಾಕಷ್ಟು ಮಹಿಳೆಯರು ಸಹ ಈ ಒಂದು ಮೈದಾನಕ್ಕೆ ಬರ್ತಾ ಇರತಕ್ಕಂಥದ್ದು. ಬಂದಿರತಕ್ಕಂಥ ಬಹುತೇಕ ಮಹಿಳೆಯರು ಸುಧಾಕರ್ ಅವರನ್ನು ನೆನೆದು ಕಣ್ಣೀರಿಡ್ತಕ್ಕಂಥದ್ದು. ಯಾಕಂತಂದರೆ ಸುಧಾಕರ್ ಅವರು ಸ್ತ್ರೀ ಶಕ್ತಿ ಸಂಘಗಳ ಮೂಲಕ, ಮಹಿಳಾ ಸಂಘಗಳ ಮೂಲಕ ಸಾಕಷ್ಟು ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಇಲ್ಲಿರ್ತಕ್ಕಂಥ ಮಹಿಳೆಯರನ್ನು ಕೂಡ ಮಾತನಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಏನು ಹೇಳ್ತೀರಮ್ಮ, ಸುಧಾಕರ್ ಅವರು ಚೆನ್ನಾಗಿದ್ದರು, ಮೊಳಕಾಲು ಆಪ್ರೇಷನ್ಗೆ ಹೋದವರು ಈ ರೀತಿಯ ದುರಂತಕ್ಕೀಡಾಗಿದ್ದಾರೆ. ಏನು ಮಾತಾಡೋಕ್ಕಾಗಲ್ಲ ಸರ್. ನಮಗೆ ಒಳ್ಳೆ ವ್ಯಕ್ತಿ ಬಂದು ಆಗಿದ್ರು ಸರ್. ನಮ್ಮ ತಂದೆ ತಾಯಿನ ಸಮ ಆಗಿದ್ರು. ಯಾರೇ ಒಂದು ಹುಡುಗ ಬರಲಿ, ಒಂದು ಹುಡುಗಿ ಏನು ಅಂದ್ರೆ ಸಂಸ್ಥೆಗೆ ಅವ್ರನ್ನ ಕೆಲಸನ ನೆರವೇರಿಸ್ಕೊಡಿಸ್ತಕ್ಕಂಥದ್ದು ಅವ್ರದ್ದು ಕರ್ತವ್ಯ ಇತ್ತು ಸರ್. ನಮಗೆ ಇವತ್ತು ಹೋಗೈತಂದ್ರೆ ಇವತ್ತು ಭಾರಿ ದುಃಖ ಸರ್ ನಮಗೆ. ನೀವೇನು ಹೇಳ್ತೀರಮ್ಮ, ಯಾವ ರೀತಿ ಸ್ಪಂದಿಸ್ತಿದ್ರು ಮಹಿಳೆಯರಿಗೆ ಅವರು? ಸರ್ ಎಲ್ಲ ರೀತಿಯೂ ಸ್ಪಂದಿಸ್ತಾರೆ ಸರ್. ನಮಗೆ ಯಾರಿಗೆ ಒಬ್ರಿಗಾಗಲಿ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಾಗಲಿ, ಇಡೀ ನಮ್ಮ ಒಂದು ಜನಾಂಗಕ್ಕಾಗಲಿ, ಸಣ್ಣ ಸಮುದಾಯಕ್ಕೂ ಸಮೇತ ನಮಗೆ ಹೆಲ್ಪ್ ಮಾಡೋರು ಸರ್. ಪ್ರತಿಯೊಬ್ಬರಿಗೂ ಒಂದು ಶಿಕ್ಷಣದಿಂದ ಹಿಡಿದು, ಒಂದು ಮಗುವಿಂದ ಹಿಡಿದು, ಒಂದು ಹಾಸ್ಪಿಟ್ಲಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋರು ಸರ್. ಒಬ್ಬ ರಾಜಕಾರಣಿ ಥರ ವರ್ತನೆ ಮಾಡ್ತಾ ಇರಲಿಲ್ಲ ಸರ್. ಒಬ್ಬ ಸಹಾಯ ಮಾಡೋ ತಂದೆ ಥರ ನಮಗಿದ್ರು ಸರ್ ಅವರು. ನಾವು ಒಬ್ಬ SC ಮಹಿಳೆ ಸರ್. ನಮಗೂ ಸಹ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟು ಗೆಲ್ಲಿಸಿ ನಮ್ಮ ಹತ್ರ ₹1 ಇಸ್ಕೊಂಡಂಗೆ ನಮ್ಮನ್ನು ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿದ್ರು ಸರ್. ಯಾರಿಗೂ ಗುರುತಿಸ್ತಾ ಇರದಂಥ ನಮ್ಮ ವ್ಯಕ್ತಿನ ನಮ್ಮನ್ನು ಗುರುತಿಸಿದ್ರು ಸರ್. ಸಮಾಜಕ್ಕೆ ಅಂತ ದೊಡ್ಡ ವ್ಯಕ್ತಿನ ಕಳ್ಕೊಂಡಿದ್ದು ನಮಗೆ ಭಾಳ ದುಃಖ ಆಗಿದೆ ಸರ್. ನಮ್ಮ ಕೈಲಿ ಏನೂ ಮಾತಾಡೋಕ್ಕಾಗಲ್ಲ ಸರ್. ನೀವೇನು ಹೇಳ್ತೀರಮ್ಮ, ಈಗ ಸ್ತ್ರೀ ಶಕ್ತಿ ಸಂಘಗಳಿಗೆ, ಮಹಿಳಾ ಸಂಘಗಳಿಗೆ ಸಾಕಷ್ಟು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದರು ಸರ್. ಭಾಳಷ್ಟು ಹೆಣ್ಮಕ್ಳಿಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ಸರ್. ಸಣ್ಣ ಮಕ್ಕಳಿಂದ ಹಿಡಿದು ಎಂಥವರೇ ಆಗಲಿ ಕಷ್ಟ ಅಂತ ಬಂದವರಿಗೆಲ್ಲ ಭಾಳ ಸಹಾಯ ಮಾಡಿದ್ದಾರೆ ಸರ್. ಯಾರಾದರೂ ಮನೆ ಹತ್ರ ಹೋದರೆ ಬರಿಗೈಯಲ್ಲಂತೂ ಕಳಿಸ್ತಾ ಇರಲಿಲ್ಲ ಸರ್. ಅವರು ವಿದ್ಯಾಭ್ಯಾಸಕ್ಕಂತೂ ಮಕ್ಕಳಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಅಂಥವರು ಇನ್ಯಾರೂ ಬರೋದಿಲ್ಲ ಸರ್. ನಮ್ಮ ಸಾಹೇಬ್ರಂಥವ್ರು ಯಾರೂ ಬರಲ್ಲ ಸರ್. ನೀವೇನು ಹೇಳ್ತೀರಮ್ಮ, ನಿಮ್ಮ ಎಲ್ಲ ಮಹಿಳೆಯರ ಜೊತೆ ಯಾವ ರೀತಿಯ ಅವ್ರ ಒಡನಾಟ ಇತ್ತು, ಯಾವ ರೀತಿ ಸ್ಪಂದಿಸ್ತಿದ್ರು? ನಮ್ಮ ಮಹಿಳೆಯರಿಗೆ ತಂದೆ ಮಕ್ಕಳು ಸಮಾನವಾಗಿ ನೋಡ್ತಾ ಇದ್ರು. ಎಲ್ಲರೂ ನಮ್ಮ ತಂದೆ ಕಳ್ಕೊಂಡಿದ್ದೀವಿ ಅನ್ನೋ ದುಃಖದಲ್ಲಿದ್ದೀವಿ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸ್ಥಾನಮಾನ ಕೊಟ್ಟರು. ಭಾಳ ತೂಕವಾಗಿ ಮಾತಾಡ್ಸೋರು ಎಲ್ಲರನ್ನೂ. ಏನೋ ಒಂಥರ ನಮ್ಮ ಮನೆ ದೀಪನೇ ಹಾರೋಗ್ಬಿಟ್ಟಿದೆ ಸರ್. ನಮ್ಮ ಮನೆ ಇದಿಷ್ಟು ಇಲ್ಲಿ ಜಮಾಯಿಸಿರ್ತಕ್ಕಂಥ ಮಹಿಳೆಯರ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರ್, TV9 ಚಿತ್ರದುರ್ಗ.